ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಹಿಂದಿನ ಒಂದು ಚಾಪ್ಟರ್ ನಾವು ಏನ್ ಕಲಿತಿದ್ವಿ, ಹಿಂದಿನ ನಮ್ಮ ಕ್ಲಾಸ್ ಅಲ್ಲಿ ಒಂದು ಹೊಸ ಚಾಪ್ಟರ್ ನ ಪ್ರಾರಂಭ ಮಾಡಿದ್ವಿ. ಅದ್ ಯಾವ್ದು ಅಂದ್ರೆ ಸುತ್ತಳತೆ ಮತ್ತು ವಿಸ್ತೀರ್ಣ, ಹೌದಾ? ಅದನ್ನ ನಾವು ಮುಂದುವರಿಸೋಣ ಅಂತ. ಅದ್ರಲ್ಲಿ ನಾವು ಏನನ್ನ ಕಲಿತ್ವಿ ಆಗ್ಲೇ? ನಮ್ಮ 11ನೇ ಪಾಠ ಸುತ್ತಳತೆ ಮತ್ತು ವಿಸ್ತೀರ್ಣ. ಒಂದ್ ನಿಮಿಷ. ಸುತ್ತಳತೆ ಮತ್ತು ವಿಸ್ತೀರ್ಣ. ಆಗ್ಲೇ ಇದ್ರೊಳಗಡೆ ಏನನ್ನ ಕಲ್ತ್ವಿ ಹೇಳಿ ನೋಡೋಣ. ಸಮಾಂತರ ಚತುರ್ಭುಜದ ಒಂದು ವಿಸ್ತೀರ್ಣ ಯಾವ ರೀತಿ ಕಂಡು ಹಿಡಿಬೇಕು ಅಂತ ಕಲ್ತಿದ್ವಿ, ಹೌದಾ? ಚತುರ್ಭುಜದ ಯಾವ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿತೀವಿ, ಅದಕ್ಕೆ ಫಾರ್ಮುಲಾನ ನಾವು ನೋಡ್ಕೊಂಡ್ವಿ, ಹೌದಾ? ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣ? ತ್ರಿಭುಜದ ವಿಸ್ತೀರ್ಣ ಬಗ್ಗೆ ಚರ್ಚೆ ಮಾಡೋಣ. ತ್ರಿಭುಜದ ವಿಸ್ತೀರ್ಣ. ಈಗ ನನ್ಗೆ ಹೇಳಿ, ತ್ರಿಭುಜ ಅಂದ್ರೆ ಏನು? ಎಲ್ರು ಹಲವಾರು ಸತಿ ಅದನ್ನ ನೋಡಿದ್ದೀರಾ, ಹೌದಾ? ಅದ್ರ ಮೇಲೆ ಚರ್ಚೆ ಕೂಡ ಮಾಡಿದೀವಿ. ತ್ರಿಭುಜ ಅಂದ್ರೆ ಏನು? ಏನಿರಬಹುದು? 3 ಬಾಹುಗಳ ಹೊಂದಿರುವಂತ ಒಂದು ಆಕಾರ, ಹೌದಾ? ತ್ರಿಭುಜ ಅಂತ ಕರಿತೀವಿ ನಾವು, ಹೌದಾ? ಈ ತ್ರಿಭುಜವನ್ನ ನಾವು ಬಾಹುಗಳ ಮೇಲೆ ಮತ್ತು ಕೋನಗಳ ಆಧಾರಿತ ಮೇಲೆ ನಾವೇನ ಅದನ್ನ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ, ಹೌದಾ? ತ್ರಿಭುಜ ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ, ಹೌದಾ? ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿತೀರಿ ಅಂತ ನೋಡೋಣ ಅಂತ. ಮೊದಲಿಗೆ ನಾನಿಲ್ಲಿ ನನ್ನ ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ ನೋಡಿ ಮಕ್ಕಳೇ. ಎಸ್. ಎಲ್ರಿಗೂ ಕಾಣ್ಲಿಕ್ಕತ್ತದ ನನ್ನ ಸಿಮ್ಯುಲೇಷನ್? ಓಕೆ. ಈ ಒಂದು ತ್ರಿಭುಜ ಏನಿದೆ ಅಲ್ಲ, ಇದನ್ನ ನಾವು ಆ ಈಗ ನಾವ್ ಹಿಂದಿನ ಕ್ಲಾಸ್ ಅಲ್ಲಿ ಎದ್ರ ಬಗ್ಗೆ ಕಲ್ತಿದ್ವಿ ಹೇಳಿ ನೋಡೋಣ? ಸಮಾಂತರ ಚತುರ್ಭುಜ ಬಗ್ಗೆ ಓದಿದ್ವಿ, ಹೌದಾ? ನಾವ್ ಅಲ್ಲಿ ಏನ್ ತಿಳ್ಕೊಂಡ್ವಿ? ಸಮಾಂತರ ಚತುರ್ಭುಜ ಮತ್ತು ಆಯತದ ನಡುವೆ ಇರುವಂತ ಒಂದು ಏನು ಸಿಮಿಲಾರಿಟಿ, ಹೌದಾ? ಒಂದು ವಿಶೇಷವಾದ ಗುಣ ಏನಿದೆ ಅಂತ ನೋಡ್ಕೊಂಡ್ವಿ. ಅದೇ ರೀತಿ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜದಲ್ಲಿ ಇರುವಂತ ಒಂದು ವಿಶೇಷವಾದ ಒಂದು ಸಂಬಂಧ ಇಲ್ಲಿ ನೋಡೋಣ ಅಂತ. ಇಲ್ಲಿ ನೋಡಿ, ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಎಸ್. ನೀವ್ ಏನ್ ನೋಡಬಹುದು ಇಲ್ಲಿ? ಎ ಬಿ ಸಿ ಅನ್ನೋ ಒಂದ್ ತ್ರಿಭುಜ ಇತ್ತು, ಹೌದಾ? ಎ ಬಿ ಸಿ ಅನ್ನೋ ಒಂದು ತ್ರಿಭುಜ ಏನಿದೆ ಅಲ್ಲ, ಅದ್ರದ್ದು ಒಂದು ಅರ್ಧ ಭಾಗ ನಾನು ತೆಗೆದು ಈ ಕಡೆ ಕೂಡ್ಸಿದ್ರೆ ಇದು ಏನಾಯ್ತು? ಇದು ಎದಕ್ಕೆ ಪರಿವರ್ತನೆ ಆಯ್ತು? ಸಮಾಂತರ ಚತುರ್ಭುಜಕ್ಕೆ ಪರಿವರ್ತನೆ ಆಯ್ತು. ಅಂದ್ರೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ನಡುವೆ ಇರುವ ಸಂಬಂಧ ಏನ್ ಹೇಳ್ಬೋದು ಹೇಳಿ ಮಕ್ಳೇ? ತ್ರಿಭುಜ ಯಾವತ್ತಿದ್ರೂ ಸಮಾಂತರ ಚತುರ್ಭುಜದ ಅರ್ಧ ಭಾಗವಾಗಿ ಇರುತ್ತೆ. ಅಂದ್ರೆ ಈಗ ನೀವು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಹೋದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅರ್ಧ ಮಾಡಿದ್ರೆ ನಿಮ್ಗೆ ಏನ್ ಸಿಕ್ಬಿಡ್ತದ? ನಿಮಗೆ ತ್ರಿಭುಜದ ವಿಸ್ತೀರ್ಣ ಸಿಗ್ತದ. ಈಗ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ, ಹೌದಾ? ಎ ಬಿ ಸಿ ಅನ್ನೋ ಒಂದು ತ್ರಿಭುಜ ಇದೆ, ಹೌದಾ? ಅದರ ಅರ್ಧ ಹಿಸ್ಸೆಯನ್ನ ಅರ್ಧ ಭಾಗವನ್ನ ನಾನು ಏನ್ ಮಾಡ್ತೀನಿ? ತೆಗಿತೀನಿ. ತೆಗೆದು ಈ ಕಡೆ ಜೋಡಿಸಿದ್ರೆ ಅದು ಏನಾಯ್ತು? ಇಲ್ಲಿ ಏನಾಯ್ತು ಹೇಳಿ ನೋಡೋಣ? ಎ ಬಿ ಇ ಡ್ಯಾಶ್ ಇ ಅನ್ನೋ ಒಂದು ಸಮಾಂತರ ಚತುರ್ಭುಜ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ತ್ರಿಭುಜ ಇಸ್ ಈಕ್ವಲ್ ಟು ಅರ್ಧ ಸಮಾಂತರ ಚತುರ್ಭುಜ ಅಂತ ಹೇಳ್ತೀವಿ ನಾವು. ಹಾಗಾಗಿ ನೀವು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ನಾವ್ ಏನ್ ಫಾರ್ಮುಲಾನ ಬಳಸ್ತೀವಿ ಹೇಳಿ? ಪಾದ ಇಂಟು ಎತ್ತರ ಮಾಡ್ತೀವಿ, ಹೌದಾ? ಹೌದಾ ಇಲ್ವೋ? ಏನ್ ಮಾಡ್ತೀವಿ? ಪಾದ ಇಂಟು ಎತ್ತರ. ಅದರ ಅರ್ಧ ಮಾಡಿದ್ರೆ ನಮ್ಗೆ ಏನ್ ಸಿಕ್ಬಿಡ್ತದ? ತ್ರಿಭುಜ ವಿಸ್ತೀರ್ಣ ಸಿಕ್ಬಿಡ್ತೈತಿ. ಹಾಗಾಗಿ ತ್ರಿಭುಜ ವಿಸ್ತೀರ್ಣ ಒಂದು ಫಾರ್ಮುಲಾ ಏನಿದೆ ನೋಡಿ ಇಲ್ಲಿ ನೋಡಿ ಕಾಣ್ಲಿಕ್ಕತ್ತದ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ ನಾವು. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದ್ರೆ ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಇದರ ಅರ್ಥ. ಇಲ್ಲಿ ಬೇಸ್ ಅಂದ್ರೆ ಇದು ನೀವು ಬಿ ಅಂತ ಏನ್ ನೋಡ್ಲಿಕ್ಕತ್ತಿರಲ್ಲ, ಇದೇನಾಗುತ್ತೆ? ನಮ್ಮ ಪಾದ ಆಗುತ್ತೆ. ಇದು ಎಚ್ ಏನಿದೆ ಅದು ಹೈಟ್ ಅಂದ್ರೆ ಎತ್ತರ ಆಗುತ್ತೆ. ನೀವು ತ್ರಿಭುಜ ಯಾವ ರೀತಿ ಹುಡುಕ್ತಿರಿ? ತ್ರಿಭುಜದ ಒಂದು ವಿಸ್ತೀರ್ಣ ಯಾವ ರೀತಿ ಹುಡುಕ್ತಿರಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಮಾಡ್ಕೊಂಡು ಹುಡುಕ್ತಿರಿ, ಹೌದಾ? ಇಲ್ಲೂ ಕೂಡ ನಿಮ್ಗೆ ಮತ್ತೊಂದು ಒಂದು ಸಂಬಂಧವನ್ನ ತೋರಿಸ್ತೀನಿ. ಅದ್ ಯಾವುದು ಅಂತಂದ್ರೆ, ಈಗ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ನಡುವೆ ಸಂಬಂಧ ಇದೆ ಅಂತಂದ್ರೆ
ತ್ರಿಭುಜ ಮತ್ತು ಆಯತ ನಡುವೆನೂ ಸಂಬಂಧ ಇರ್ಬೇಕಲ್ಲ. ಯಾಕಂದ್ರೆ ಸಮಾಂತರ ತ್ರಿಭುಜ ಸಮಾಂತರ ಆ ಚತುರ್ಭುಜ ಮತ್ತು ಆಯತ ನಡುವೆ ಸಂಬಂಧ ಇದೆ, ಹೌದಾ ಇಲ್ಲೋ? ಹಾಗಾಗಿ ಆಟೋಮೆಟಿಕ್ಲಿ ಏನಾಗ್ಬಿಡ್ತೈತಿ, ತ್ರಿಭುಜ ಮತ್ತು ಆಯತದ ನಡುವೆ ಕೂಡ ಏನ್ ಬಂದ್ಬಿಡ್ತದ, ಸಂಬಂಧ ಬಂದ್ಬಿಡುತ್ತ. ನೋಡಿ ಇಲ್ಲಿ ಈ ರೀತಿ ನೋಡಿದ್ರ, ಇಲ್ಲೂ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ತ್ರಿಭುಜದ ಎರಡು ಭಾಗಗಳು ಇದೇನ್ ಕಾಣ್ಲಿಕ್ಕತ್ತದಲ್ಲ, ಈ ಒಂದು ಭಾಗ ಮತ್ತು ಈ ಒಂದು ಭಾಗ ಏನಿದೆ ಅಲ್ಲ, ಇದನ್ನ ನೀವು ತೆಗೆದು ಈ ಕಡೆ ಜೋಡಿಸಿದ್ರೆ ಏನಾಯ್ತು, ಇಲ್ಲಿ ನಿಮ್ಗೆ ಆಯತ ಸಿಕ್ತು. ಸೊ ಆಯತದ ಒಂದು ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್ತ್ ಮಾಡ್ತೀವಿ, ಅಂದ್ರೆ ಬೇಸ್ ಇಂಟು ಹೈಟ್. ಹೈಟ್ ಅಂದ್ರೆ ಇಲ್ಲಿ ಲೆಂತ್, ಬ್ರೆಡ್ ಟು ಲೆಂತ್, ಸಾರಿ ಬೇಸ್ ಇಂಟು ಹೈಟ್ ಅಂತಂದ್ರೆ ಲೆಂತ್ ಬ್ರೆಡ್ ಇದೆ ಅಂತಾನೆ ಅರ್ಥ, ಹೌದಾ? ಲೆಂತ್ ಬ್ರೆಡ್ ಇದೆ ಅಂತಾನೆ ಅರ್ಥ, ಹೌದಾ ಇಲ್ಲೋ? ಈ ಉದ್ದ ಮತ್ತು ಅಗಲ ಅಂತ ಹೇಳ್ತೀವಿ ನಾವು, ಉದ್ದ ಮತ್ತು ಅಗಲ ಇದೆ ಅಂತಾನೆ ಅರ್ಥ. ಬೇಸ್ ಅಂತಂದ್ರೆ ಲೆಂತ್ ಅಂತ ಅರ್ಥ, ಹೌದಾ? ಬ್ರೆಡ್ ಅಂದ್ರೆ ನಮ್ಗೆ ಇದು ಹೈಟ್ ಇದೆ ಅಂತ ಅರ್ಥ. ಸೊ ಅದನ್ನ ನೀವು ಮಾಡಿದ್ರೆ ನಾವೇನ್ ಮಾಡ್ತೀವಿ, ಇದರ ಅರ್ಧ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ತ್ರಿಭುಜದ ಒಂದು ವಿಸ್ತೀರ್ಣ ಸಿಗುತ್ತೆ, ಹೌದಾ? ಸೊ ನೀವು ಏನನ್ನ ಹೇಳಬಹುದು ಇಲ್ಲಿ, ತ್ರಿಭುಜ ಏನಿದೆ, ತ್ರಿಭುಜದ ಒಂದು ವಿಸ್ತೀರ್ಣ ಇದೆ, ಅದು ಆಯತ ಅಥವಾ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧ ಭಾಗವಾಗಿದೆ, ಅರ್ಧ ಭಾಗವಾಗಿದೆ. ಹಾಗಾಗಿ ನಾವು ತ್ರಿಭುಜದ ಒಂದು ವಿಸ್ತೀರ್ಣ ಕಂಡುಹಿಡಿಯೋ ಸಮಯದಲ್ಲಿ ಆಯತ ಅಥವಾ ಸಮಾಂತರ ಚತುರ್ಭುಜದ ಏನ್ ವಿಸ್ತೀರ್ಣದ ಒಂದು ಏನ್ ಫಾರ್ಮುಲಾ ಇದೆ ಅಲ್ಲ, ಅದನ್ನೇ ಹಾಕ್ತಿವಿ, ಬೇಸ್ ಇಂಟು ಹೈಟ್. ಅದಕ್ಕೆ ಕೇವಲ ಏನ್ ಆಡ್ ಮಾಡ್ತೀನೋ, ಅರ್ಧ, ಹಾಫ್ ಅಂತ ಆಡ್ ಮಾಡ್ತೀವಿ. ಸೊ ತ್ರಿಭುಜ ಕಂಡುಹಿಡಿಲಿಕ್ಕೆ ಇರುವಂತಹ ಒಂದು ಫಾರ್ಮುಲಾ ಯಾವ್ದು ಹೇಳಿ ಮಕ್ಕಳೇ, ಸೂತ್ರ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳಿಗೆ? ಸೊ ಯಾಕೆ ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ತಗೋತೀವಿ, ಮತ್ತು ಸಮಾಂತರ ಚತುರ್ಭುಜ ಮತ್ತು ಆಯತ ಮತ್ತು ತ್ರಿಭುಜ ಮೂರರಲ್ಲಿ ವಿಸ್ತೀರ್ಣ ಕಂಡುಹಿಡಿಯೋ ಸಮಯದಲ್ಲಿ ಇರುವಂತಹ ಒಂದು ಸಂಬಂಧ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಸರಿನಾ? ಎಸ್. ಸೊ ಈಗ ಮೊದಲನೇ ಪ್ರಶ್ನೆ ನಾವಿಲ್ಲಿ ಸಾಲ್ವ್ ಮಾಡೋಣಂತ. ಎಲ್ರು ತಯಾರಿದ್ದೀರಿ? ಓಕೆ. ಸೊ ನಾನು ಪ್ರಶ್ನೆ ಬರಿತೀನಂತೆ, ಅದನ್ನ ತಕ್ಕಂಗೆ ನಾವು ಸಾಲ್ವ್ ಮಾಡೋಣಂತ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿರಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿರಿ. ಓಕೆ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನಿದೆ ಹೇಳಿ ಮಕ್ಕಳೇ, ಫಾರ್ಮುಲಾ ಏನಿದೆ? ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ತೀವಿ ನಾವು, ಹೌದಾ? ಇಲ್ಲಿ ಕೆಳಗಡೆ ಬಡಿತೀನಂತ, ಒಂದ್ ನಿಮಿಷ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತಾನು ತಗೋಬಹುದು ನೀವು, ಬರೀ ಬಿ ಎಚ್ ಬರೆದ್ರು ಬರುತ್ತೆ, ಅಥವಾ ಪಾದ ಇಂಟು ಎತ್ತರವನ್ನು ಬರಿಬಹುದು. ಆಯ್ತಾ? ನಾ ಇಲ್ಲಿ ಬೇಸ್ ಇಂಟು ಹೈಟ್ ಅಂತ ತಗೋತೀನಿ. ಸೊ ಹಾಫ್ ಏನಿದೆ, ಹಾಫ್ ನ ಆಸ್ ಇಟ್ ಇಸ್ ಇಟ್ಟೆ. ಬೇಸ್ ಏನಿದೆ ಅಂದ್ರೆ ಪಾದ ಏನಿದೆ, 4 ಸೆಂಟಿಮೀಟರ್ ಇದೆ, ಅಂದ್ರೆ ಕ್ಯೂ ಆರ್ ಇದೆ. ನಂತರ ಹೈಟ್ ಏನಿದೆ, ಇದು ಎತ್ತರ, ಪಿ ಎಸ್, ಪಿ ಎಸ್, ಹೌದಾ? ಇಂಟು ಪಿ ಎಸ್. ಎಸ್, ಒಂದ್ ನಿಮಿಷ, ಸರಿನಾ? ಸೊ ಹಾಫ್ ಇಂಟು ಕ್ಯೂ ಆರ್ ಅಂದ್ರೆ 4, ಪಿ ಎಸ್ ಅಂದ್ರೆ 2, ಹೌದಾ? ಸೊ 2 ಒಂದ್ಲೆ 1, 2 ಒಂದ್ಲೆ 1 ಬಂತು, ಎಷ್ಟು? 4 ಸೆಂಟಿಮೀಟರ್ ಸ್ಕ್ವೇರ್. ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ವಿಸ್ತೀರ್ಣ ಬರೆಯುವಾಗ ಇದು ಸ್ಕ್ವೇರ್ ಅನ್ನು ಬರೆಯೋದು ಬಹಳ ಮುಖ್ಯ. ನೀವು ಕೇವಲ 4 ಬರದ್ರಿ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗ್ಬಿಡ್ತಾವ, ಯಾಕಂದ್ರೆ ನೀವು ಇಲ್ಲಿ ಯಾವ ಯೂನಿಟ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ, ತಿಳಿತಾ? ಸೊ ಈ ಒಂದು ತ್ರಿಭುಜದ ವಿಸ್ತೀರ್ಣ ಎಷ್ಟು? 4 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ಮತ್ತೊಂದು ಹೇಳ್ತೀನಿ, ಅದನ್ನ ನೀವು ಮಾಡ್ತೀರಾ? ಸೊ ಎಲ್ರು ಮಾಡ್ಬೇಕು.
ಎಸ್. ಸೊ ಇದ್ರದ್ದು ಒಂದು ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಎಲ್ರು. ಮಾಡಿದ್ರಾ? ಎಸ್. ಸೂತ್ರ ಎಷ್ಟು ಬರುತ್ತೆ? ಫಾರ್ಮುಲಾ ಏನಿದೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ, ಹೌದಾ? ಹಾಫ್ ಬೇಸ್ ಎಷ್ಟಿದೆ ಅಂದ್ರೆ ಪಾದ 3 ಇದೆ, ಎತ್ತರ ಎಷ್ಟಿದೆ? 2 ಇದೆ. ಸೊ 2 ಒಂದ್ಲೆ 2 ಒಂದ್ಲೆ, ಸೊ 3 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಬಂದಿದೆಯಾ ಉತ್ತರ? ಎಲ್ರು ನೋಡಿಕೊಳ್ಳ್ರಿ, ಉತ್ತರ ಕರೆಕ್ಟ್ ಬಂದಿದೆ. ಎಸ್. ಈಗ ಮುಂದಿನ ಒಂದು ಇಲ್ಲಿ ಪ್ರಶ್ನೆಯನ್ನ ನೋಡೋಣಂತೆ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ, ಆಗ್ಲೇ ಇಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ ನಮಗೆ? ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. 36 ಸ್ಕ್ವೇರ್ ಸೆಂಟಿಮೀಟರ್ ಇದೆ ಮತ್ತು ಅದರ ಎತ್ತರ 3 ಸೆಂಟಿಮೀಟರ್ ಇದೆ. ಬಿಸಿ ಅನ್ನು ಕಂಡು ಹಿಡೀರಿ. ಸೊ ತ್ರಿಭುಜ ಯಾವ್ದಿದೆ? ಎಬಿಸಿ ಇದೆ, ಹೌದಾ? ಈ ಒಂದು ಎಬಿಸಿಯ ನಮ್ಗೆ ಏನ್ ಕೊಟ್ಟಿದ್ದಾರೆ? ವಿಸ್ತೀರ್ಣವನ್ನ ಆಗ್ಲೇ ಕೊಟ್ಬಿಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟಿದೆ? 36 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಹೌದಾ? ಈಗ ಎಡಿ ಕೊಟ್ಟಿದ್ದಾರೆ. ಎಡಿ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್ ಎಡಿ ಅಂದ್ರೆ ಎ ಬಿ ಸಿ ತ್ರಿಭುಜ ಇದ್ರೆ ಎಡಿ ಅಂದ್ರೆ ಇದಾಯ್ತು. ಎಡಿ ಏನಾಯ್ತು? ಎಷ್ಟಿದೆ? 3 ಸೆಂಟಿಮೀಟರ್ ಅಂದ್ರೆ ಅದರ ಎತ್ತರ ಆಯ್ತು. ನಾವೇನ್ ಕಂಡು ಹಿಡಿಬೇಕು? ಬಿ ಸಿ ಅಂದ್ರೆ ಅದರ ಒಂದು ಬೇಸ್ ಅನ್ನ ಕಂಡು ಹಿಡಿಬೇಕು ನಾವು. ತಿಳಿತಾ? ಎಸ್. ಸೊ ನಮ್ಗೆ ವಿಸ್ತೀರ್ಣ ಗೊತ್ತಿದೆ, ನಮ್ಗೆ ಅದರ ಹೈಟ್ ಗೊತ್ತಿದೆ 3 ಸೆಂಟಿಮೀಟರ್, ಬೇಸ್ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯೋಣಂತೆ. ಸೊ ಫಾರ್ಮುಲಾ ಏನಿದೆ? ವಿಸ್ತೀರ್ಣ, ತ್ರಿಭುಜದ ಒಂದು ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಫಾರ್ಮುಲಾ ಏನಿದೆ? ಹಾಫ್ ಬೇಸ್ ಇಂಟು ಹೈಟ್ ಅಂತ ಇದೆ. ಸೊ ಹಾಫ್ ಬೇಸ್ ಎಷ್ಟಿದೆ? ಬೇಸ್ ಇಲ್ಲ ನಮ್ ಕಡೆ, ಹೌದಾ? ಬೇಸ್ ಇಲ್ಲ, ಹಾಗಾಗಿ ಅದನ್ನ ಬೇಸ್ನ ಆಸ್ ಇಟ್ ಇಸ್ ಬರಿತೀನಿ. ಎಚ್ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಇಲ್ಲಿ ನಡುವೆ ಏನೂ ಇಲ್ಲ ಅಂದ್ರೆ ಗುಣಾಕಾರದ ಚಿಹ್ನೆ ಇದೆ ಅಂತ ಅರ್ಥ ಮಕ್ಳೇ, ಹೌದಾ? ಈಗ ನಮ್ ಕಡೆ ಬೇಸ್ ಇಲ್ಲ, ಆದ್ರೆ ನಮ್ ಕಡೆ ಮತ್ತೊಂದು ವಿಷಯ ಇದೆ, ಅದೇನು? ವಿಸ್ತೀರ್ಣ. ಸೊ ವಿಸ್ತೀರ್ಣನ ಆಸ್ ಇಟ್ ಈಸ್ ಅಲ್ಲೇ ಬರ್ದೆ. ಈಗ 36, ಈ ಎರಡನ್ನ ಏನ್ ಮಾಡ್ತೀನಿ ಮಕ್ಕಳೇ? ಈ ಕಡೆ ತರ್ತೀನಿ. ಸೊ ಇಲ್ಲಿ ಭಾಗಾಕಾರ ರೂಪದಲ್ಲಿದೆ, ಅದು 1/2 ಅಂತ ಇದೆ. ಈ ಕಡೆ ಬಂದ್ರೆ ಏನಾಗುತ್ತೆ? ಅದು ಗುಣಾಕಾರದ ರೂಪದಲ್ಲಿ ಬರುತ್ತೆ. ಇಂಟು 3 3, 3 ಇಂಟು ಬಿ. ತಿಳಿತಾ? ಈಗ 36 ಇಂಟು 2, ಈ 3ನ್ನ ಈ ಕಡೆ ತಂದ್ರೆ ಏನಾಗುತ್ತೆ? ಅದು ಭಾಗಾಕಾರ ರೂಪಕ್ಕೆ ಬರ್ತದೆ, ಹೌದಾ? ಇಸ್ ಈಕ್ವಲ್ ಟು ಬಿ. 3 3, 12. ಸೊ ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 12 ಇಂಟು 2 ಆಯ್ತು. ಸೊ 12 ಎಷ್ಟು? 24 ಸೆಂಟಿಮೀಟರ್ ಏನಿದೆ ನಮ್ಮ ಉತ್ತರ ಬಂತು. ಸೊ ನಮ್ಮ ಬೇಸ್ ಪಾದ ಎಷ್ಟಿದೆ ಮಕ್ಕಳೇ? 24 ಇದೆ. ಎಷ್ಟಿದೆ? 24. ಅರ್ಥ ಆಯ್ತಾ ಎಲ್ರಿಗೂ? ಸುಲಭವಾಗಿ ಅರ್ಥ ಆಯ್ತಾ? ಓಕೆ, ತೆಗಿಲಾ ಇದನ್ನ? ಎಸ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಪ್ರಶ್ನೆ, ಸರಿನಾ? ಆಲ್ ರೈಟ್. ಸೊ ನಾವೀಗ ಏನ್ ಮಾಡಿದ್ವಿ? ತ್ರಿಭುಜದ ವಿಸ್ತೀರ್ಣದ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಂಡ್ವಿ, ಸರಿನಾ? ಎಸ್. ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ, ನಮ್ಮ ಒಂದು ಮುಂದಿನ ಒಂದು ಭಾಗಕ್ಕೆ ಹೋಗೋಣ ಅಂತ. ಅದ್ ಯಾವ್ದು ಅಂತಂದ್ರೆ, ನಮ್ದು ಮುಂದಿನ ಒಂದು ವಿಷಯ ಯಾವ್ದೆ ಅಂದ್ರೆ ವೃತ್ತಗಳು. ವೃತ್ತಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ವೃತ್ತಗಳು ಅಂದ್ರೆ ಏನು ಹೇಳಿ ಮಕ್ಕಳೇ? ವೃತ್ತಗಳು ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ನಾವು ಸರ್ಕಲ್ಸ್ ಅಂತ ಕರಿತೀವಿ, ಹೌದಾ?
ಸರ್ಕಲ್ಸ್ ಅಂತ ಕರಿತೀವಿ. ಸೊ ಏನಿರುತ್ತೆ ಇದು ವೃತ್ತ? ವೃತ್ತ ಅಂದ್ರೆ ಏನು? ಹೌದಾ, ಗೋಲ್ ಆಗಿ ಇರುವಂತ ಒಂದು ಚಕ್ರ ಅಂತೆ ಇರುವಂತ ಒಂದು ಆಕಾರ. ಹೌದಾ, ಈ ಆಕಾರದಲ್ಲಿ ಅಂದ್ರೆ ವೃತ್ತದಲ್ಲಿಯೂ ಕೂಡ ಹಲವಾರು ಪಾರ್ಟ್ಸ್ ಇರ್ತವೆ. ಈಗ ನಾವು ಹೇಗೆ ನಮ್ಮ ಒಂದು ಆಯತ ಆಗ್ಲಿ ಅಥವಾ ನಮ್ಮ ಒಂದು ಸ್ಕ್ವೇರ್ ಅಂದ್ರೆ ಚೌಕ ಆಗ್ಲಿ ಅದ್ರೊಳಗೆ ಹೇಳ್ತೇವೆ ನಾವು ಬಾಹು ಅಥವಾ ಪಾದ, ಎತ್ತರ, ಅಗಲ ಅಂತ ಈ ರೀತಿ ಹೇಳ್ತೀವಿ. ಅದೇ ರೀತಿ ನಮ್ಮ ವೃತ್ತದಲ್ಲಿಯೂ ಕೂಡ ಹಲವಾರು ಅದರದೇ ಆದಂತಹ ಭಾಗಗಳಿದಾವೆ, ಪಾರ್ಟ್ಸ್ ಇದಾವೆ. ಸೊ ಅದನ್ನ ಮೊದಲಿಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಂತರ ಅದರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಕಳೇ ಇಲ್ಲಿ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಸ್ಕ್ರೀನ್ ಕಾಣ್ಲಿಕ್ಕತ್ತದ ಎಲ್ರಿಗೂ? ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ನಮ್ಮ ವೃತ್ತ ಅಂತ ಕರಿತೀವಿ. ಹೌದಾ, ವೃತ್ತ. ಸೊ ವೃತ್ತದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಯಾರಾದ್ರೂ ಹೇಳ್ಬೋದಾ ಇದರ ಒಂದು ಡೆಫಿನೇಷನ್ ಅಥವಾ ಮೀನಿಂಗ್? ಹಾ, ಹೇಳ್ಬೋದಾ? ಒಂದು ಗೋಲ್, ಹೌದಾ, ರೌಂಡ್ ಆಗಿ ಇರುವಂತ ಒಂದು ಆಕಾರ ಅಂತ ಹೇಳ್ತೀವಿ ನಾವು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಯಾವುದೇ ತರದ ಕೋಣ ಕೋಣ ಅಲ್ಲ, ಸಾರಿ, ಯಾವುದೇ ತರದ ಒಂದು ಶೃಂಗಗಳು ಇರುದಿಲ್ಲ. ಹೌದಾ, ಶೃಂಗಗಳು ಇರುದಿಲ್ಲ ಅಥವಾ ಯಾವುದೇ ತರದ ಒಂದು ಕಾರ್ನರ್ಸ್ ಇರುದಿಲ್ಲ. ಗೋಲ್ ಆಗಿ ರೌಂಡ್ ಆಗಿ ಇರುವಂತ ಒಂದು ಆಕಾರ, ಅದಕ್ಕೆ ನಾವು ವೃತ್ತ ಅಂತ ಕರಿತೀವಿ. ಸೊ ವೃತ್ತದಲ್ಲಿ ಬರುವಂತಹ ಭಾಗಗಳು ಯಾವ್ಯಾವು ಅಂತಂದ್ರೆ ಇಲ್ಲಿದಾವ್ ನೋಡಿ ಮಕ್ಳೇ, ಇಲ್ಲಿದಾವೆ. ಮೊದಲಿಗೆ ಯಾವುದು ಬರುತ್ತೆ ಅಂತಂದ್ರೆ ವೃತ್ತದ ಪರದಿ. ಪರದಿ ಅಂದ್ರೆ ಯಾವುದು? ಇದು. ಇದಕ್ಕೆ ನಾವ್ ಏನಂತ ಕರಿತೀವಿ? ಪರದಿ ಅಂತ ಕರಿತೀವಿ. ಪರದಿ ಅಂದ್ರೆ ಏನು ಹೇಳ್ಬೋದಾ ಯಾರೇ? ಪರದಿ ಅಂದ್ರೆ ಏನು ಹೇಳಿ ನೋಡೋಣ. ಯಾರಿಗಾದ್ರೂ ಇದನ್ನ ನೋಡಿಯರೆ ಅರ್ಥ ಆಗುತ್ತಾ? ಪರದಿ ಅಂದ್ರೆ ಏನು ಹೇಳ್ಬೋದಾ ನೀವು? ಪರದಿ ಅಂದ್ರೆ ವೃತ್ತದ ಸುತ್ತಲಿನ ಇರುವಂತ ಒಂದು ದೂರವನ್ನು ನಾವ್ ಏನ್ ಮಾಡ್ತೀವಿ? ಪರದಿ ಅಂತ ಕರಿತೀವಿ. ಅಂದ್ರೆ ವೃತ್ತದ ಏನ್ ಆಕಾರ ಇದೆಯಲ್ಲ ಅದರ ಸುತ್ತ ಒಂದು ಏನ್ ಬೌಂಡ್ರಿ ಇದೆ ಅಲ್ಲ, ಬೌಂಡ್ರಿ ಅಂತಾನೆ ಹೇಳ್ಬೋದು ನೀವು. ಅದಕ್ಕೆ ನಾವು ಏನಂತ ಕರಿತೀವಿ? ಪರದಿ ಅಂತ ಕರಿತೀವಿ. ಸೊ ಪರದಿನ ಇದೇನ್ ರೆಡ್ ಕಲರ್ ಅಲ್ಲಿ ಹೈಲೈಟ್ ಆಗಿದ್ಲ, ಇದಕ್ಕೆ ನಾವು ಪರದಿ ಅಂತ ಕರಿತೀವಿ. ಪರದಿ ಅಂತ ಕರಿತೀವಿ. ನಂತರ ಇಲ್ಲಿ ಬರುತ್ತೆ ನೋಡಿ, ಈಗ ಆರ್ಕ್ ಅಂತೀವಿ ಇದಕ್ಕೆ. ಆರ್ಕ್ ಅಂದ್ರೆ ಪರದಿಯ ಒಂದು ಭಾಗ. ಪರದಿಯ ಒಂದು ಭಾಗ, ಇದಕ್ಕೆ ನಾವು ಆರ್ಕ್ ಅಂತ ಕರಿತೀವಿ. ಹೌದಾ, ಇದಕ್ಕೆ ನಾವು ಆರ್ಕ್ ಅಂತ ಕರಿತೀವಿ. ಸೊ ಪರದಿ ಒಳಗಡೆನೆ ಏನಿರುತ್ತೆ ಅದು ಅದರ ಒಳಗಡೆನೆ ರಚನೆ ಆಗಿರುತ್ತೆ. ಅದಕ್ಕೆ ಕನ್ನಡದಲ್ಲಿ ಚಾಪ್ ಅಂತಾನೂ ಕರೀತಾರೆ. ಚಾಪ ಅಂತ ಕರೀತಾರೆ. ಹೌದಾ, ಎಸ್. ನೆಕ್ಸ್ಟ್ ನೆಕ್ಸ್ಟ್ ಬರೋದು ಸೆಮಿ ಸರ್ಕಲ್ ಅಂತ ಹೇಳ್ತೀವಿ. ಅಂದ್ರೆ ವೃತ್ತದ ಅರ್ಧ ಭಾಗಕ್ಕೆ ನಾವ್ ಏನಂತ ಕರಿತೀವಿ? ಸೆಮಿ ಸರ್ಕಲ್ ಅಂತ ಕರಿತೀವಿ. ವೃತ್ತದ ನೀವು ಇಲ್ಲಿ ಗಮನಿಸಿದ್ರೆ ವೃತ್ತ ಏನಾಗಿದೆ, ಅರ್ಧ ಭಾಗದಲ್ಲಿ ಏನಾಗಿದೆ, ಅರ್ಧ ಭಾಗದಲ್ಲಿ ಅದನ್ನ ಡಿವೈಡ್ ಮಾಡಿದ್ದೇವೆ. ಹೌದಾ, ಅರ್ಧದಲ್ಲಿ ಭಾಗ ಮಾಡಿದ್ದೇವೆ. ಸೊ ಅದಕ್ಕೆ ಅರ್ಧ ವೃತ್ತ ಕೂಡ ಅಂತಾರೆ. ಸೆಮಿ ಸರ್ಕಲ್ಗೆ ಮತ್ತೊಂದು ಹೆಸರೇನು? ಅರ್ಧ. ಕನ್ನಡದಲ್ಲಿ ಅದಕ್ಕೆ ಅರ್ಧ ವೃತ್ತ ಅಂತಾರೆ. ವೃತ್ತದ ಒಂದು ಅರ್ಧದ ಭಾಗ ಏನಿರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಅರ್ಧ ವೃತ್ತ ಅಂತ ಕರಿತೀವಿ. ನಂತರ ಬರುತ್ತೆ ರೇಡಿಯಸ್. ರೇಡಿಯಸ್ ಅಂದ್ರೆ ಏನು ನೀವೇನ್ ನೋಡ್ಲಿಕ್ಕತ್ತಿರಲ್ಲ, ಇದಕ್ಕೆ ನಾವು ಸೆಂಟರ್ ಅಂತ ಕರಿತೀವಿ. ಸೆಂಟರ್ ಅಂದ್ರೆ ಇದು ವೃತ್ತದ ಒಂದು ಅತಿ ನಡುವೆ ಇರುವಂತಹ ಒಂದು ಚುಕ್ಕಿ. ವೃತ್ತದ ನಡುವಿನ ಒಂದು ಸ್ಥಾನಕ್ಕೆ ನಾವೇನಂತ ಕರಿತೀವಿ? ಸೆಂಟರ್ ಅಂತ ಕರಿತೀವಿ. ಹೌದಾ, ಈ ಸೆಂಟರ್ ದಿಂದ ಹಿಡಿದು ವೃತ್ತದ ಒಂದು ಪರದಿತನ ಬರುವಂತ ಒಂದು ಗೆರೆಗೆ ನಾವೇನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಡಿಯಸ್. ಗಮನಿಸಿ, ಇದು ಸೆಂಟರ್ ಇಂದ ಪ್ರಾರಂಭ ಆಗ್ತದೆ. ಸೆಂಟರ್ ಪಾಯಿಂಟ್ ಇಂದ ಪ್ರಾರಂಭವಾಗಿ ವೃತ್ತದ ಒಂದು ಪರದಿತನ ಬರುತ್ತೆ. ಅದಕ್ಕೆ ನಾವು ರೇಡಿಯಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದಕ್ಕೆ ತ್ರಿಜ್ಯ ಅಂತಾನು ಕರೀತಾರೆ. ತ್ರಿಜ್ಯಾನು ಅಂತಾನು ಕರೀತಾರೆ. ನಂತರ ಬರುತ್ತೆ ಡಯಾಮೀಟರ್. ಸೊ ಡಯಾಮೀಟರ್ ಅಂತಂದ್ರೆ ಎರಡು ರೇಡಿಯಸ್ ಕೂಡಿದ್ರೆ ಡಯಾಮೀಟರ್. ರೇಡಿಯಸ್ ಅಂದ್ರೆ ನಾನೇನ್ ಹೇಳಿದ್ದೆ? ಸೆಂಟರ್ ಇಂದ ಪ್ರಾರಂಭವಾಗಿ ಪರದಿತನ ಬರೋದು. ಇಲ್ಲಿ ನೋಡ್ರಿ, ಇಲ್ಲಿಂತ್ರ ಹಿಡಿದು ಇಲ್ಲಿ ಒಂದು ರೇಡಿಯಸ್ ಇದೆ, ನಂತರ ಇಲ್ಲಿಂತ್ರ ಹೊಡೆದು ಇಲ್ಲಿ ತನ ಒಂದು ರೇಡಿಯಸ್ ಇದೆ. ಹಾಗಾಗಿ ಡಯಾಮೀಟರ್ ಯಾವತ್ತು ಎರಡು ರೇಡಿಯಸ್ ನ ಕೂಡಿ ರಚನೆ ಆಗಿರ್ತದೆ. ಇದಕ್ಕೆ ನಾವು ಲಾಂಗೆಸ್ಟ್ ಕಾರ್ಡ್ ಅಂತಾನೂ ಕರಿತೀವಿ. ಈ ಒಂದು ಏನ್ ವೃತ್ತ ಇದೆಯಲ್ಲ ಇದ್ರದ್ದು ಒಂದು ಲಾಂಗೆಸ್ಟ್ ಕಾರ್ಡ್ ಅಂತಾನೂ ಕರಿತೀವಿ. ಸೊ ಡಯಾಮೀಟರ್ ಅಂದ್ರೆ ಏನು? ಇದಕ್ಕೆ ವ್ಯಾಸ ಅಂತ ಹೇಳ್ತಾರೆ. ವ್ಯಾಸ ಅಂತ ಹೇಳ್ತಾರೆ. ಹೌದಾ, ಇಲ್ಲಿ ಏನಾಗ್ತದೆ ಅಂತಂದ್ರೆ
ಇದು ಪರದೆಯ ಒಂದು ಪಾಯಿಂಟ್ ಅಥವಾ ಒಂದು ಚುಕ್ಕಿಯಿಂದ ಹಿಡಿದು ಪರದೆಯ ಮತ್ತೊಂದು ಚುಕ್ಕಿಯ ತನಕ ಸೆಂಟರ್ ಅನ್ನ ದಾಟಿ ಹೋದಾಗ ಅದು ಏನಾಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಪರದೆಯ ಇಲ್ಲಿಂದ ಪ್ರಾರಂಭ ಆಗಿದೆ, ಈ ಚುಕ್ಕಿಯಿಂದ ಪ್ರಾರಂಭವಾಗಿ ಈ ಚುಕ್ಕಿವರೆಗೆ ಬಂದಿದೆ. ಆದ್ರೆ ಇದನ್ನ ಎದನ್ನ ದಾಟಿ ಹೋಗ್ಬೇಕು, ಸೆಂಟರ್ ಅನ್ನ ದಾಟಿ ಹೋಗ್ಬೇಕು. ಅವಾಗ ಇದು ಡಯಾಮೀಟರ್ ಅಂತ ಕರಿತೀವಿ ನಾವು. ನಂತರ ಬರುತ್ತೆ ಸೆಕ್ಟರ್. ಇದಕ್ಕೆ ನಾವು ಸೆಕ್ಟರ್, ಈ ಒಂದು ಭಾಗಕ್ಕೆ ಏನಂತೀವಿ, ಸೆಕ್ಟರ್ ಅಂತ ಕರಿತೀವಿ. ಸೆಕ್ಟರ್ ಅಂದ್ರೆ ಏನು, ಸೆಕ್ಟರದ ಅರ್ಥ ಏನು, ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಯಾರಾದ್ರೂ ಹೇಳ್ಬೋದಾ? ಸೆಕ್ಟರ್ ಅಂದ್ರೆ ಏನು ಹೇಳ್ಬೋದಾ ಯಾರೇ? ವಲಯ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ವಲಯ ಅಂತ ಕರಿತೀವಿ. ಹೇಳ್ಬೋದಾ ಯಾರೇ ಮೀನಿಂಗ್ ಇದರದು? ಪ್ರಯತ್ನ ಮಾಡ್ರಿ, ವಲಯದ ಒಂದು ಮೀನಿಂಗ್ ಅನ್ನ ಪ್ರಯತ್ನ ಮಾಡ್ರಿ ಹೇಳಲಿಕ್ಕೆ. ವಲಯದ ಅರ್ಥ ಏನು? ಯಾರಾದ್ರೂ, ಎಲ್ರೂ ಉತ್ತರ ಕೊಡ್ಬೇಕು, ಹೌದಾ? ವಲಯ ಅಂತಂದ್ರೆ ಇದು ಒಂದು ಏನಾಗಿದೆ, ಒಂದು ನಮ್ಮ ವೃತ್ತದಲ್ಲಿ ಇರುವಂತ ಒಂದು ಭಾಗ. ಅದ್ ಯಾವ ರೀತಿ ರಚನೆ ಆಗಿರ್ತದೆ ಅಂದ್ರೆ, ಎರಡು ರೇಡಿಯಸ್ ಏನ್ ಮಾಡಿರ್ತಾವ, ಅವಕ್ಕ ಮುಚ್ಚಿರ್ತಾವ. ನಂತರ ಇದ್ರ ಜೊತೆಗೆ ಒಂದು ಆರ್ಕ್ ಬಂದಿರ್ತದೆ ಇಲ್ಲಿ. ಸೊ ಇಲ್ಲಿ ಎರಡು ವಿಷಯಗಳನ್ನ ನೀವು ಗಮನಿಸ್ಬೇಕು. ಅದೇನಂತಂದ್ರೆ, ವಲಯ ಯಾವ ರೀತಿ ರಚನೆ ಆಗಿರ್ತದೆ, ಒಂದು ಕಡೆ ಎರಡು ರೇಡಿಯಸ್ ಇರ್ತಾವೆ, ಮತ್ತೊಂದು ಕಡೆ ಆರ್ಕ್ ಇರ್ತದ. ಸೊ ಇಲ್ಲಿ ರೇಡಿಯಸ್, ಈ ಒಂದು ರೇಡಿಯಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತೊಂದು ರೇಡಿಯಸ್ ಇದೆ, ಎರಡು ರೇಡಿಯೈ ಜೊತೆಗೆ ಇಲ್ಲಿ ಆರ್ಕ್ ಕೂಡ ಇದೆ. ಸೊ ಈ ರೀತಿ ರಚನೆ ಆದಾಗ ಈ ಒಂದು ಇದಕ್ಕೆ ನಾವ್ ಏನಂತ ಕರಿತೀವಿ, ಸೆಕ್ಟರ್ ಅಥವಾ ವಲಯ ಅಂತ ಕರಿತೀವಿ. ತಿಳಿತಾ? ನೆಕ್ಸ್ಟ್ ಬರೋದು ಕ್ವಾಡ್ರಂಟ್. ಕ್ವಾಡ್ರಂಟ್ ಅಂದ್ರೆ ಏನು? ಕ್ವಾಡ್ರಂಟ್ ಅಂದ್ರೆ ಏನು, ಯಾರಾದ್ರೂ ಹೇಳ್ಬೋದಾ? ಕ್ವಾಡ್ರಂಟ್ ಅಂದ್ರೆ ಏನು? ಕ್ವಾಡ್ರಂಟ್ ಅಂತಂದ್ರೆ ಏನಿರಬಹುದು? ಪ್ರಯತ್ನ ಮಾಡಿ ಮಕ್ಳೇ. ಸೊ ಕ್ವಾಡ್ರಂಟ್ ಅಂದ್ರೆ ಒಂದು ವೃತ್ತ ಏನಿರುತ್ತಲ್ಲ, ವೃತ್ತದಲ್ಲಿ 1/4 ಭಾಗ ಅಂದ್ರೆ 25% ಏನಿರುತ್ತದಲ್ಲ, ವೃತ್ತದ ಒಂದು 1/4 ಭಾಗಕ್ಕೆ ನಾವ್ ಏನಂತ ಕರಿತೀವಿ, ಕ್ವಾಡ್ರಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ 90 ಡಿಗ್ರಿ ಇಲ್ಲಿ ಫಾರ್ಮೇಶನ್ ಆಗಿದೆ, ಹೌದಾ? ಅದರ ಜೊತೆಗೆ ಎರಡು ರೇಡಿಯಾ ಇಲ್ಲಿ ಕೂಡಿದಾವೆ. ತಿಳಿತಾ? ಸೊ ಇದು ಒಂದು ವೃತ್ತದ 1/4 ಭಾಗ ಇದ್ರೆ ಇದಕ್ಕೆ ನಾವು ಕ್ವಾಡ್ರಂಟ್ ಅಂತ ಕರಿತೀವಿ. ನಂತರ ಬರುತ್ತೆ ಕ್ವಾಡ್. ಕ್ವಾಡ್ ಅಂದ್ರೆ ಏನು? ಕ್ವಾಡ್ ಅಂದ್ರೆ ಏನು? ಇಲ್ಲಿ ನೀವು ಗಮನಿಸಿದ್ರೆ ಕ್ವಾಡ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಇದು ಒಂದು ಪರದಿ ಒಂದು ಪರದಿಯ ಒಂದು ಚುಕ್ಕಿಯಿಂದ ಮತ್ತೊಂದು ಚುಕ್ಕಿತನ ಬಂದಿದೆ. ಆದ್ರೆ ಇಲ್ಲಿ ಏನಾಗೈತಿ, ಇದನ್ನ ಇದು ಸೆಂಟರ್ ಇಂತ್ರ ದಾಟಿಲ್ಲ, ಹೌದಾ? ಹೌದು ಇಲ್ಲೋ? ಸೊ ಪರದಿಗೆ ಪರದಿಯ ಒಂದು ಎರಡು ಪಾಯಿಂಟಿಗೆ ಕೂಡ್ತೈತದು, ಆದ್ರೆ ಇದು ಸೆಂಟರ್ ಇಂತ್ರ ದಾಟೋದಿಲ್ಲ. ನಂತರ ಟ್ಯಾಂಜೆಂಟ್ ಅಂತ ಬರುತ್ತೆ. ಟ್ಯಾಂಜೆಂಟ್ ಅಂತಂದ್ರೆ ಇದು ಸರ್ಕಲ್ ಅಂದ್ರೆ ವೃತ್ತದಿಂದ ಹೊರಗಡೆ ಬರುತ್ತೆ. ಆಮೇಲೆ ಇದೇನಾಗಿರುತ್ತೆ, ಹೊರಗಿನಿಂದ ಒಂದೇ ಒಂದು ಪರದಿಯ ಮೇಲೆ ಒಂದೇ ಒಂದು ಚುಕ್ಕಿಗೆ ಹತ್ಕೊಂಡು ದಾಟಿರ್ತದ. ನೀವ್ ಇಲ್ಲಿ ಗಮನಿಸಿದ್ರೆ ಸಿ ಪಾಯಿಂಟಿಗೆ ಮಾತ್ರ ಏನಾಗಿದೆ, ಇದು ಇಲ್ಲಿ ಇಲ್ಲಷ್ಟೇ ಮುಟ್ಟೈತಿ ಸರ್ಕಲ್ಗೆ, ಬೇರೆ ಯಾವ ಪಾಯಿಂಟ್ಗೂ ಮುಟ್ಟಿಲ್ಲ ಅದು, ಹೌದಾ? ಸೊ ಕೇವಲ ಒಂದ ಪಾಯಿಂಟ್ಗೆ ಮುಟ್ಟಿರ್ತದ, ಮುಟ್ಟಿ ದಾಟಿ ಹೋಗಿರ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ, ಹೌದಾ? ಸೊ ನೀವು ಬಹಳ ಇಂಪಾರ್ಟೆನ್ಸ್ ಕೊಡ್ಬೇಕಾದಂತ ಪಾರ್ಟ್ಸ್ ಯಾವ್ದು ಅಂತಂದ್ರೆ, ಮೊದಲಿಗೆ ಪರದಿ, ಇದಕ್ಕೆ ನಾವು ಪರದಿ ಅಂತ ಕರಿತೀವಿ, ಬೌಂಡ್ರಿ ಏನಿರುತ್ತೆ ಸರ್ಕಲ್ದು. ನಂತರ ಬರುತ್ತೆ ರೇಡಿಯಸ್, ಬಹಳ ಇಂಪಾರ್ಟೆಂಟ್. ನಂತರ ಡಯಾಮೀಟರ್. ಇವು ಮೂರು ವಿಷಯಗಳನ್ನ ನೀವು ನೆನಪು ಹಾರಬಾರ್ದು. ಇದನ್ನ ನೀಟಾಗಿ ನೋಡ್ಕೊಂಡು ಯಾವ ರೀತಿ ಇರ್ತಾವೆ ಅಂತ ಈ ಒಂದು ಪಿಕ್ಚರ್ ಏನಿದೆ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಬೇರೆ ಭಾಗಗಳು ಕೂಡ ಇಂಪಾರ್ಟೆಂಟ್, ಆದ್ರೆ ಇವು ಬಹಳ ಮಹತ್ವ ಇರುವಂತ ಒಂದು ಭಾಗಗಳು, ಸರಿನಾ? ಎಸ್. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾಪ್ ಮಾಡೋಣ ಅಂತ, ಸರಿನಾ? ಇವತ್ತಿನ ಒಂದು ಕ್ಲಾಸ್ ಸ್ಟಾಪ್ ಮಾಡೋಣ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ವೃತ್ತದ ಪರದಿ ಮೇಲೆ ನಾವೇನ್ ಮಾಡೋಣ, ಇದ್ರ ಚರ್ಚೆ ಮಾಡೋಣ ಅಂತ, ಅದನ್ನ ಯಾವ ರೀತಿ ಕಂಡು ಹಿಡಿಯೋದು, ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಳ್ಳೋಣ ಅಂತ, ಸರಿನಾ? ಎಸ್. ಸೊ ಕ್ಲಾಸ್ ಅನ್ನ ಮುಗಿಸುವ ಮುಂಚೆ ಇವತ್ತಿನ ಒಂದು ಶಾರ್ಟ್ ಸೆಷನ್ ಅನ್ನ ನೋಡ್ಕೊಂಡ್ ಬರೋಣ ಅಂತ. ಎಸ್, ಎಲ್ರು ತಯಾರಿದ್ದೀರಾ? ಸೊ ಇವತ್ತಿನ ಒಂದು
ಕ್ವಿಕ್ ಸೆಷನ್ ಎದ್ರ ಮೇಲೆ ಇದೆ ಅಂತಂದ್ರೆ, ಜೈಪುರಿಗೆ ನಾವ್ ಯಾಕೆ ಪಿಂಕ್ ಸಿಟಿ ಅಂತ ಕರಿತೀವಿ ಅಂತ ತಿಳ್ಕೊಳಿಕ್ಕೆ. ಜೈಪುರ್ ಎಲ್ಲಿದೆ ಮಕ್ಳೇ? ಜೈಪುರ್ ಇದೆ ರಾಜಸ್ಥಾನ ಎಂಬ ಒಂದು ಸ್ಟೇಟ್ ಅಲ್ಲಿ. ರಾಜಸ್ಥಾನ ಎಲ್ಲಿದೆ? ನಮ್ಮ ಭಾರತದಲ್ಲಿಯೇ ಇದೆ, ಹೌದಾ? ನಮ್ಮ ಭಾರತದ ಒಂದು ಅತಿ ದೊಡ್ಡ ಸ್ಟೇಟ್ ಅದು. ಅದರಲ್ಲಿ ಇರುವಂತ ಒಂದು ಪ್ರಸಿದ್ಧವಾದ ಊರು ಯಾವುದು? ಜೈಪುರ್. ಅದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಪಿಂಕ್ ಸಿಟಿ ಅಂತ ಕರಿತೀವಿ. ಅದ್ ಯಾಕೆ? ಯಾಕೆಂದ್ರೆ ಒಂದು ಸಮಯದಲ್ಲಿ, ಅದು ಯಾವ ಕಾಲ ಅಂದ್ರೆ 1876ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್, ವೇಲ್ಸ್ ಎಂಬ ಪ್ರದೇಶದ ಪ್ರಿನ್ಸ್ ಅವ್ರು ಏನ್ ಬರ್ಲಿಕತ್ತಿದ್ರು, ಅವ್ರ ಹೆಸರೇನು? ಅಲ್ಬರ್ಟ್ ಎಡ್ವರ್ಡ್ ಅವರು ಜೈಪುರಿಗೆ ಬರ್ಲಿಕತ್ತಿದ್ರು. ಹಾಗಾಗಿ ಅವರಿಗೆ ಆದರ ಸತ್ಕಾರ ಮಾಡ್ಲಿಕ್ಕೆ ನಮ್ಮ ಜೈಪುರಿನ ಮಹಾರಾಜರ ಇದ್ದಾರಲ್ಲ, ರಾಮ್ ಸಿಂಗ್ ಅವರು, ಅವರು ಏನ್ ಮಾಡಿದ್ರು, ಪೂರ್ತಿ ಊರನ್ನೇ ಪಿಂಕ್ ಕಲರ್ ಅಲ್ಲಿ ಏನ್ ಮಾಡಿದ್ರು, ಪೇಂಟ್ ಮಾಡಿಸಿದ್ರು ಅವರಿಗೆ ಆಧಾರ, ಅವರಿಗೆ ಸತ್ಕಾರ ಮಾಡ್ಲಿಕ್ಕೆ, ಹೌದಾ? ಪಿಂಕ್ ಕಲರ್ ಏನನ್ನ ಹೇಳ್ಕೊಡುತ್ತೆ ಅಂತಂದ್ರೆ, ಪಿಂಕ್ ಕಲರ್ ಹಾಸ್ಪಿಟಾಲಿಟಿನ ಹೇಳ್ಕೊಡುತ್ತೆ. ಹಾಸ್ಪಿಟಾಲಿಟಿ ಅಂದ್ರೆ ಏನು? ನಾವು ಬಂದಂತ ನಮ್ಮ ಒಂದು ಯಾರು ನಮ್ಮ ಗೆಸ್ಟ್ ಗಳು ಇರ್ತಾರಲ್ಲ, ಅವರಿಗೆ ಆಧಾರ ಸತ್ಕಾರ ಮಾಡುವುದು ನಮ್ಮ ಒಂದು ಏನು, ನಮ್ಮ ಒಂದು ವಿಶೇಷತೆ, ಭಾರತೀಯ ಒಂದು ಪರಂಪರೆ ಅಂತ ಹೇಳ್ಬೋದು. ಅದರಲ್ಲಿ ರಾಜಸ್ಥಾನದಲ್ಲಿ ಬಹಳ ಮುಖ್ಯವಾಗಿ ಇದನ್ನ ನಡ್ಸ್ಕೊಡ್ತಾರ ಅವರು. ಬಂದಂತ ಗೆಸ್ಟ್ ಯಾರು ಇರ್ತಾರಲ್ಲ ಅವರಿಗೆ ಆಧಾರ ಸತ್ಕಾರ ಮಾಡುವುದು. ಹಾಗಾಗಿ ಪಿಂಕ್ ಕಲರ್ ಏನ್ ಹೇಳ್ಕೊಡುತ್ತೆ, ಅದು ಒಂದು ನಮ್ಮ ಆದರ ಸತ್ಕಾರವನ್ನು, ಯಾರಿಗೆ? ನಮ್ಮ ಗೆಸ್ಟ್ ಗಳಿಗೆ, ಯಾರೇನು ಹೊರಗಿಂತ್ರ ಬಂದಿರ್ತಾರಲ್ಲ ಅವರಿಗೆ ಚಂದಾಗಿ ಟ್ರೀಟ್ ಮಾಡೋದು ನಮ್ದು ಒಂದು ಹ್ಯಾಬಿಟ್. ಸೊ ಅದಕ್ಕೆ ಅದನ್ನ ಹೇಳ್ಕೊಡು ಕಲರ್ ಯಾವುದು? ಪಿಂಕ್. ಸೊ ಹಾಗಾಗಿ ಅದರಲ್ಲಿ ಪಿಂಕ್ ಕಲರ್ ನ ಅವರು ಕಲರ್ ಮಾಡಿದ್ರು, ಹೌದಾ? ಇದು ಎಷ್ಟು ಪ್ರಸಿದ್ಧವಾಯ್ತು ಅಂತಂದ್ರೆ, ಇವತ್ತಿನವರೆಗೂ ಅದನ್ನ ನಮ್ಮ ಜೈಪುರ್ ಊರ್ ಏನಿದೆ ಅಲ್ಲ, ಹಳೆ ಊರು ಎಸ್ಪೆಷಲಿ, ಈಗಂತೂ ಬಹಳ ದೊಡ್ಡದಾಗಿದೆ. ಅದ್ರ ಮೊದಲಿನ ಜನ ಯಾರು ಇದಾರಲ್ಲ, ಆಮೇಲೆ ಮೊದಲಿನಿಂದ ಬಂದಂತ ಊರು ಏನಿದೆ ಅಲ್ಲ, ಈಗ ಹುಬ್ಬಳ್ಳಿಯೂ ಕೂಡ ಎರಡಿದಾವೆ. ಹೊಸ ಹುಬ್ಬಳ್ಳಿ ಅಂತೀವಿ, ಹಳೆ ಹುಬ್ಬಳ್ಳಿ ಅಂತೀವಿ, ಹೌದಾ ಇಲ್ವೋ? ಹಾಗೆ ಜೈಪುರದಲ್ಲಿಯೂ ಅದೇ ರೀತಿ ಇದೆ. ನಮ್ಮ ಏನ್ ಹಳೆ ಜೈಪುರ್ ಇದೆಯಲ್ಲ, ಅದು ಈಗೂ ಕೂಡ ನಾವು ಪಿಂಕ್ ಕಲರ್ ಅಲ್ಲಿಯೇ ನಾವೇನ್ ಮಾಡ್ತೀವಿ, ಪೇಂಟ್ ಮಾಡ್ತೀವಿ. ಅದ್ರ ಸಂಬಂಧ 1877ರಲ್ಲಿ ಏನಾಯ್ತು, ಒಂದು ಲಾ ಕೂಡ ಪಾಸ್ ಆಯ್ತು, ಇದೇ ರೀತಿ ಪೇಂಟ್ ಮಾಡ್ಕೊಂತ ಇರ್ಬೇಕು ಅಂತಂತ, ಹೌದಾ? ಸೊ ಎಲ್ರಿಗೂ ಗೊತ್ತಾಯ್ತಾ ಜೈಪುರಿಗೆ ಯಾಕೆ ನಾವು ಪಿಂಕ್ ಸಿಟಿ ಅಂತ ಕರಿತೇವೆ ಅಂತ? ಓಕೆ. ಸೊ ಎಸ್, ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮುಂದಿನ ಸೆಷನ್ ಅಲ್ಲಿ ಆ ವೃತ್ತಗಳ ಬಗ್ಗೆ ಚರ್ಚೆ ಮಾಡೋಣ. ಅದರ ಜೊತೆಗೆ ನಮ್ಮ ಭಾಗಲಬ್ಧ ಸಂಖ್ಯೆಗಳು ಏನ್ ಚಾಪ್ಟರ್ ಆಗಿದೆಯಲ್ಲ, ಅದ್ರ ಮೇಲೆ ನಾವು MCQ ಕ್ವೆಶನ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಸೊ ಎಲ್ರು ತಯಾರಾಗಿ ಬರ್ಬೇಕು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.